ಇವತ್ತು ನಂದು ಎಂಗೇಜ್ಮೆಂಟ್ ಆಯಿತು. ಎಂತ ಮಾತಾಡ್ತಿರ್ಬೋದು, ಇಷ್ಟು ಫ್ರೀಯಾಗಿ ಹೀಗೆ ಮಾತಾಡ್ಲಿಕ್ಕೆ ಸಾಧ್ಯ? ಹೂದೋಟದಲ್ಲಿ ಎಂದು ಓಡಾಡಲೇಬೇಡ, ನಿನ್ ಹಿಂದೆ ಚಿಟ್ಟೆ ಬಂದು ಐ ಲವ್ ಯು ಇಸ್ರೇಲಿಂದವಾ? ಹೆಡ್ಫೋನ್ ಕಂಪಲ್ಸರಿ ಅಲ್ಲಿ. ಅಲ್ಲ, ಮೊದಲೇ ಸ್ಕೆಚ್ ಇತ್ತು. ಸ್ಕೆಚ್ ಇದ್ರೆ ಹೇಳಲಿಕ್ಕೆ ಆಗ್ತದ? ಮಗಳ ಡ್ಯಾನ್ಸಿಗೆ ನೋಡಿ ಜನ ಸಾಗರ. ಅಲ್ಲಿಂದ ಸಿಗ್ನಲ್ ಇವಳಿಗೆ ಸಿಗ್ನಲ್ ಕೊಡ್ತಿದ್ದಾರೆ ಅವರು. ಇವರು ಸಿಗ್ನಲ್ ಮಾಡ್ತಾರೆ ಅಡ್ಡೆಡು ಹೇಳ್ಬೇಕಲ್ಲ ಅದನ್ನು. ಚಂದ ಕಾಣ್ತ. ಏನಾದರೂ ನೀನು ಮಸ್ತು ಮಸ್ತು ಬೊಂಬೆಯು. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ ನಡೀತಿದೆ. ಮೊದಲೇ ಹೇಳಿದಾಗೆ ತಂಗಿ ದೇವಿಕಂದು ಎಂಗೇಜ್ಮೆಂಟ್ ನಡೀತಾ ಇದೆ. ತುಂಬ ಚಿಕ್ಕದಾಗಿ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಮಾಡ್ತಿದ್ದೀವಿ. ಈಗ ಹುಡುಗಿ ನೋಡೋ ಶಾಸ್ತ್ರ ಅಂತ ಪ್ರೋಗ್ರಾಮ್ ಶುರು ಮಾಡಿದ್ದು, ಅದು ಎಂಗೇಜ್ಮೆಂಟ್ ಬರೋವರೆಗೂ ಬಂದು ನಿಂತಿದೆ. ಹಾಗೆ ಸಣ್ಣದಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮನೆಯಲ್ಲೇ ಫ್ಯಾಮಿಲಿ ಮೆಂಬರ್ಸ್ಗಳು ಮಾತ್ರ ಸೇರಿಕೊಂಡು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಬನ್ನಿ, ದೇವಿಕಾ ರೆಡಿ ಆಗ್ತಿದ್ದಾಳೆ. ಮದುಮಗಳನ್ನು ನೋಡಿಕೊಂಡು ಬರುವ. ಮದುಮಗಳು ರೆಡಿಯಾ? ನೋಡಿ, ದೇವಿಕಾ ದೂರದ ಬೆಂಗಳೂರಿಂದ ಬಂದಿದ್ದಾಳೆ. ನಾನು ಯಾವಾಗ ಹೋಗಿ ಬರ್ತೇನೆ ಬೆಂಗಳೂರಿಗೆ. ರಾತ್ರಿ ಕೂತ್ಕೊಂಡು ಮಾಡಿದ್ದು. ಈಗ ಮಾಡಿದ್ದು ಅದು ನಾನು ಮಾಡಿದ್ದು. ಇನ್ನೊಂದು ಆಚಲ್ಲಿ ಸಿಂಕಲ್ಲಿ ಉಂಟಲ್ಲ ಅದು ಎಂಥದ್ದು ಚಿನ್ನ ಒಮ್ಮೆಗ ಸನ್ನಿಧಿಗೆ ಗೊತ್ತಾಗದಿದ್ರೆ ಯಾರು ಅಂತ ನಾನೇ ನೋಡಿ ದೇವಿಕೆ ಇಲ್ಲಿದ್ದಲ್ಲ ಅಂತ. ಮತ್ತೆ ಸನ್ನಿಧಿಯಲ್ಲಿ ಇದು ಕಣ್ಣು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ. ಹೌದಾ? ಒಂದು ನಂಗೆ ಕೊಡು. ಒಂದು ಅವಳ ಮುಂದೆ ಮೇಕಪ್ ಹಾಕಿದ್ರ ನೀವು? ಅವಳ ಮುಂದೆ ಇನ್ನು ಅವಳು ಶುರು ಮಾಡ್ತಾರೆ. ಅಲ್ಲ, ಈಗ ಇವ ನೋಡು, ಇದನ್ನು ಉಲ್ಟ ಇಟ್ರೆ ಇದು ಹೆಚ್ಚಿಡಿ ಕಾಣ್ತಂದೆ. ಅಲ್ಟ್ರಾ ಅಲ್ಲ, ಇದು ಉಲ್ಟ ಅಂತ ಹೇಳಿ. ಅಲ್ಟ್ರಾ HD. ಒಂದು ಎಮೋಷನಲ್ ಆಗಿ ಏನಾದರೂ ಅಕ್ಕನ ಬಗ್ಗೆ ಹೇಳೋದಿದ್ರೆ? ನನಗೆ ಸತ್ತಿ ಇಮೋಷ್ನಲ್ ಆಗ್ತುಂಟಿದ್ದಾನೆಲ್ಲ ನೋಡಾಗ. ನಾನು ಎಂಗೇಜ್ಮೆಂಟಿಗೆ ಹೀಗೆ ಇಮೋಷ್ನಲ್ ಆದ್ರೆ ಇನ್ನು ಮದುವೆಗೆ ಎಂತ ಮಾಡೋದು ಅಂತೇಳಿ ಆಗ್ತುಂಟು. ಮತ್ತೆ ತುಂಬ ಬೇಜಾರಾಗ್ತು. ಎಂತ ಆಗಲಿಲ್ಲ ಇನ್ನು. ಇದು ಖುಷಿ ಸಾಗ್ತದೆ, ಬೇಜಾರು ಸಾಗ್ತದೆ. ಯಾಕಂದರೆ ಮತ್ತೆ ನನ್ನ ಅಕ್ಕ ನನ್ನೊಟ್ಟಿಗೆ ಇರುವುದಿಲ್ಲಲ್ಲ ಅಂತ. ರಾಮ ಹೆಂಗಾಯ್ತು. ಬೇಜಾರಂದರೆ ಇದು, ಖುಷಿ ಅಂದರೆ ಇದು. ನೀನು ಬೇಜಾರಿಂದ ಖುಷಿ ಪಡ್ತಿದ್ದಿ ಕತ್ತೆ. ನನಗೆ ಖುಷಿ ಆಗ್ತುಂಟು, ಬೇಜಾರು ಸಹ ಆಗ್ತುಂಟು. ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಸರಿ ಈಗ 10 ರೂಪಾಯಿ. ಎಲ್ಲರಿಗೂ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗಿರುವ ತಿಂಡಿಯನ್ನು ತಿನ್ನುತ್ತಿದ್ದಾರೆ ಕೃತಿಕಾ ಅವರು. ಶ್ರೀಕಾಂತ್ ಮಾಮ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅಭಿ ನೋಡು, ಅಭಿಯೇ ಕೇಳಿದ್ದು ನೀರು ಹಾಕ್ಬೇಕಾ ಅಂತ. ಕಿಸ್ಕೊಡಿ.
ವಿಶು ಹೇಗೆ ಬಂದಿದೆ ನೋಡು, ವಿಶು ನೋಡಲ್ಲಿ, ಬಾ ವಿಶು ಸ್ಟೈಲ್ ಮಾರ್ರೆ. ಬಾಬಾ ಕೆಲಸ ಉಂಟು ಬಾಬಾ ನೋಡಿದ ಧೂಪ ಹತ್ತಲೆ ಬಾಳೆ ನೀಪಾತಿ ಕನತ್ತನೆ ಆಯ್ತು ಸಣ್ಣ ಮಗು ಅಂತ. ಬಾಬಾ ಏನಾಗುದಿಲ್ಲ ಬಾ. ಎಂತ ಮಾರೆ, ಇಷ್ಟು ಸ್ಟೈಲಾಗಿ ಬಂದು ಕೆಲಸ ಮಾಡಬೇಕಲ್ಲ. ಕಾರ್ತಿಕ ಹೊತ್ತಿ ಉಂಟಲ್ಲ ಇಷ್ಟು ತಂದಿದ್ದೆ ಇಶು ಈಗ ನೋಡತ್ತೆ ಬಾ ವಿಶು ಬಾ. ನಾನಿನ್ನು 4 ಸರ್ತಿ ಎಷ್ಟು ತಗೊಳ್ಬೇಕಷ್ಟೇ, ನಮ್ಮ ಜೀವನ ಆಗ್ತಾರೆ. ಅಪ್ಪಂದ ಅಕ್ಕಂದ ಈ ಮಳೆ ಬಂದ್ರೆ ಒಂದು ಸೂಪರ್ ಪ್ಲಾನ್ ಹೇಳಿದ್ದಾರೆ. ಮಧ್ಯಾಹ್ನ ಊಟ ಆಗುವಾಗ ಮಳೆ ಬಂದರೆ ಜೋರು, ನೀನು ಕೊಟ್ಟಿಡ್ಕೊಂಡು ನಿಲ್ಬೇಕು, ಅವರನ್ನು ಕೈ ತೋರಿಸ್ಕೋ ಪರಿಸ್ಥಿತಿ ಅಲ್ಲಿ ಕೊಡಜೆಯಲ್ಲಿ ಕೈ ತೋರಿಸಬಾರ್ದ ಅಲ್ಲ ಚಿಕ್ಕ 5 ಜನರಾಗಿ ರಪ್ಪ ಸ್ವಲ್ಪ ಕೈ ತೆಕ್ಕರೆ ಆಮೇಲೆ ಸ್ವಲ್ಪ ಇದು ಬೈರೆ ಟವಲ್ ಆಯ್ತಾ, ಟವಲ್ ಅನ್ನು ಕಮ್ಮಿ ಮಾಡಿದ್ದು. ಇದು ಸುಷ್ಮಾ ಗಳಿಸಿದ್ದು ಹಾಕಿಸಿ ಚಡ್ಡಿಯಲ್ಲ, ವೈಟ್ ಚಡ್ಡಿ ಹಾಕಿ. ಸುಷ್ಮಾ ವೈಟ್ ಚಡ್ಡಿ ಕಾಣ್ತದ? ವೈಟ್ ಚಡ್ಡಿ ಕಾಣ್ತದ ವೈಟ್ ಚಡ್ಡಿ ಅದ ನೋಡು. ಹೌದಾ? ಅದೇ ಕಾಣ್ತದೆ. ಸುಷ್ಮಾ ಹಾಕಿಸಿದ್ದ. ಇವರು ಪುತ್ತೂರು ದೇವಸ್ಥಾನದ ಹತ್ರ ಇರುವ ಇವತ್ತು ನೋಡಿ ಹ್ಯಾಪಿ ಬರ್ಡೇ ಟೈಮಲ್ಲಿ ಎಂಗೇಜ್ಮೆಂಟ್ ಆಗ್ತಿದ್ದಾಳೆ. ಹ್ಯಾಪಿ ಬರ್ಡೇ ಆ್ಯಂಡ್ ಎಂಗೇಜ್ಮೆಂಟ್ ಡೇ. ನೋಡಿ ಪಾಪ ತನ್ನ ಅಕ್ಕನಿಗೋಸ್ಕರ ತಂಗಿಯಾದ ವರ್ಷ ನೋಡಿ ಲೈಟ್ ಬಿಟ್ಟು, ಅವಳು ಇನ್ನೂ ರೆಡಿ ಆಗಿಲ್ಲ ನೋಡು, ಅವಳು ತ್ಯಾಗ ನೋಡು, ಅವಳು ಇನ್ನೂ ರೆಡಿ ಆಗಿಲ್ಲ. ಫಸ್ಟ್ ಯಾವತ್ತಿದ್ರು ಅಕ್ಕ ರೆಡಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವಳು ನೋಡಿ, ಇವಳು ಕೂಡ ಅಷ್ಟೇ ಅಲ್ಲ. ಪಿಂಕಿ ಪಾಪ ಆಯ್ತಾ, ಪಿಂಕಿಯನ್ನು ಬಿಟ್ಟಿದ್ದಾರೆ. ಇವಳಾದ್ರೆ ಗೊತ್ತಾಗ್ತದೆ ನನಗೆ ವರ್ಷ ಅಂದರೆ ಅದೊಂದು ತ್ಯಾಗ ಅಂತ. ಇವಳು ಎಂಥದ್ದು ಸ್ನಾನ ಮಾಡ್ಲಿಕ್ಕೆ ಉದಾಸೀನದಾಗಿತ್ತು. ನೀನು ಕ್ಯಾಮರಾ ಉಂಟು ಅಂತ ಬಂದದ. ಏಯ್ ನೀನು ಪಿಂಕಿಯನ್ನ ಹಾಳು ಮಾಡ್ತಿದ್ಯಾ? ಅವಳಷ್ಟಕ್ಕೆ ಅಕ್ಕನ ಜೊತೆ ಇದ್ಲು, ಅವಳನ್ನು ದೂರ ಮಾಡಿದ್ದು ನೀನೇ ಅಲ್ವಾ? ಅಕ್ಕನಿಂದ ದೂರ ಮಾಡಿದ್ದು ನೀನೆ ಅಂತ. ತಂಗಿಯಾಗಿದ್ದವಳು ಇಲ್ಲಿ ಆರಾಮ್ಸೆ ಓಡಾಡ್ತಿದ್ದಾಳೆ, ಅಲ್ಲಿ ವರ್ಷ ಎಲ್ಲ ಕೆಲಸ ಮಾಡ್ತಿದ್ದಾಳೆ. ನೀನು ಮೇಕಪ್ ಮಾಡ್ಲಿಕ್ಕೆ ಏನು? ನ್ಯಾಚುರಲ್ ಐಸ್ ಕ್ರೀಮ್. ಪಿಂಕಿ, ನನ್ನೊಂದು ರಿಕ್ವೆಸ್ಟ್, ಇವಳ ಅಕ್ಕ ಎಂಗೇಜ್ಮೆಂಟ್ ಆಗ್ತದಲ್ಲ, ಹೋಗಿ ಕೆನ್ನೆಗೆ ಮುತ್ತು ಕೊಡಬೇಕು ಅಕ್ಕಂದು. ಸಿಂಗಲ್ ಡ್ಯಾನ್ಸ್ ಹಾಗೆ ಮಾಡ್ತೀಯಾ ಹುಚ್ಚನಾಗೆ? ಹಾಂ. ನಿಮಗೆ ಇವರಿದ್ದಾರಲ್ಲ, ಅವರನ್ನು ಒಂದು 18 ವರ್ಷದ ಹುಡುಗಿ ಮಾಡ್ಬೋದಾ? ಮಾಡ್ಬೋದು. ದೊಡ್ಡ ಬನ್ನಿ, ನಿಮ್ಮನ್ನು 18 ವರ್ಷದ ಹುಡುಗಿ ಮಾಡ್ತಾರಂತ ಈಗ. ಮೇಕಪ್ ಭತ್ತಾರಿ ಎತ್ತುಕೊಳ್ಳವು ನಂಜಿ. ಇದೊಂದು ವಿಚಿತ್ರ ಸಂದರ್ಭ ಪಾಪ ನೋಡಿ. ಅತ್ತೆ ಮಗಳಿಗೆ ಅಲ್ಲಿ ಎಂಗೇಜ್ಮೆಂಟ್, ಇಲ್ಲಿ ಕೂತಿದ್ದಾನೆ. ನೀನೇ ಲೈಫಲ್ಲಿ ಸಿಗಲ್ಲ ಕಣ, ನನಗೆ ಒಳ್ಳೆ ಮರೆಯೋದಕ್ಕಾಗಲ್ಲ. ಅವ್ನು ನೋಡಿ ಎಲ್ಲ ಕೆಲಸ ಎಲ್ಲ ಮಾಡ್ತಿದ್ದಾನೆ ಅತ್ತೆ ಮಗಳ ಎಂಗೇಜ್. ಆಗ ಕೂಗುದು ಮಕ್ಕಳಿಗೆ ನೋಡಿ, ಸ್ಟೇಜ್ ಸಿಕ್ಕಿದ ಕೂಡಲೇ ಡ್ಯಾನ್ಸ್ ಮಾಡಿ ನೋಡಿ. ಅಲ್ಲಿ ಜನ್ರೇಟ್ರ್ ಸೌಂಡಿಗೂ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾಳೆ. ಡ್ಯಾನ್ಸ್ ಮಾಡಮ್ಮ.
ಅದಕ್ಕೆ ಅಷ್ಟೇ ಡ್ಯಾನ್ಸಾ? ನೋಡಿ ನನ್ನ ಮಗಳ ಡ್ಯಾನ್ಸಿಗೆ ನೋಡಿ ಜನ ಸಾಗರ. ನಾನು ಬೇಡ ಅಂತೆ ಡ್ಯಾನ್ಸ್ ಮಾಡೋದಂತೆ. ಅವಳ ಅಕ್ಕ ಇರುವಾಗೆಲ್ಲ ಬರ್ತಾಳ. ಬೊಟ್ಟು ಸೋಕಿದ ಬೊಟ್ಟಿಡ್ಲಿಕ್ಕೆ ಕೈವಾರ ಮಾರ್ಕ್ ಹಾಕಿ ಈಗ ನನಗೆ ವರ್ಷ ಪಾಪ ಅದೊಂದು ಜೀವ ನೋಡಂತೆ. ತನ್ನಗೋಸ್ಕರ ಅಲ್ಲ, ತನ್ನವರಿಗೋಸ್ಕರ ಬದುಕೋ ಜೀವ ಅದು. ಅದಕ್ಕೆಲ್ಲ ನೆಕ್ಸ್ಟ್ ಇವಳಿಗೆ ಬೇಕಲ್ಲ ಅದಕ್ಕೆ. ನೀನು ಮಾಡಿದ್ದ ಆ ಬೊಟ್ಟು ಏನು ಒಂದು ಫೈನಲ್ ಟಚ್ ಅಂತಾರೆ ಗೊತ್ತಾ? ಅಷ್ಟೊಳ್ಳೆ ಅಕ್ಕ ತಂಗಿ ಬಾಂಧವ್ಯವನ್ನ ಅಯ್ಯೋ ನಾನೆಂತ ಕ್ಲಾರಿಫಿಕೇಶನ್ ಕೊಡು, ನಾನೆಂತ ಸಹ ಮಾಡ್ತೀನಿ. ಪಿಂಕಿ ಯಾವಾಗಲೂ ದೇವಿಕನ ನೆರಳಾಗಿದ್ಲು. ನೀನು ಬಂದು ನೋಡು, ಆ ನೆರಳನ್ನೇ ಈಚೆ ತಂದು. ಅವರೊಟ್ಟಿಗೆ ಇರ್ತಾರೆ, ನಾನು ಇವಳು ಯಾರೊಟ್ಟಿಗೆ ನಾನು ಇವಳೊಟ್ಟಿಗೆ ಇರುದು. ಈಗ ನಾಡ್ದು ನಿಂಗೆ ಮದುವೆ ಆಗ್ತದೆ, ಅವಳಿಗೆ ಮದುವೆ ಆಗ್ತದೆ, ಅವಾಗ ಏನು ಮಾಡ್ತೀರಿ? ಎರಡು ಹೃದಯದ ಬೀದಿಯ ಒಳಗೆ ಪ್ರೇಮದ ಮೆರವಣಿಗೆ. ಎಂಗೇಜ್ಮೆಂಟ್ ಇಷ್ಟು ಚಂದವಾಗಿ ಕಾಣಿಸೋದಕ್ಕೆ ಕಾರಣ ವಿಸ್ಮಯ ಪ್ಲ್ಯಾನರ್ಸ್ ಅವರು. ಯಾಕಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ದಾರೆ. ವಿಸ್ಮಯ ವೆಡ್ಡಿಂಗ್ ಪ್ಲ್ಯಾನರ್ ಅವರು ಮನೆಗೆ ಬಂದು ನಮ್ಮ ಈವೆಂಟ್ ಡಿಸೈನು, ನಮ್ಮ ಪ್ಲ್ಯಾನ್ ಏನು ಅಂತ ಕೇಳ್ತಾರೆ. ಅದ್ರ ಜೊತೆಗೆ ಅವರು ತಮ್ಮ ಪ್ಲ್ಯಾನ್ಗಳನ್ನ ಹೇಳ್ತಾರೆ. ಎಕ್ಸಿಕ್ಯೂಷನ್ ಟೈಮಲ್ಲೂ ಅವ್ರು ಖುದ್ದಾಗಿ ನಿಂತು ನಮಗೆ ಬೇಕಾದಾಗೆ ಮಾಡಿದರು. ನಮ್ಮ ಸಿಂಪಲ್ ಕಾರ್ಯಕ್ರಮ ಸ್ವಲ್ಪ ಗ್ರ್ಯಾಂಡ್ ಆಗೋದಕ್ಕೆ ಈ ಲುಕ್ಕೆ ಕಾರಣ ಅನಿಸುತ್ತೆ. ವಿಸ್ಮಯ ಪ್ಲ್ಯಾನರ್ ಅವರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಡಿಸ್ಕ್ರಿಪ್ಷನಲ್ಲೂ ಇವರ ನಂಬರ್ ಹಾಕಿರ್ತೀನಿ, ಡಿಸ್ಪ್ಲೇ ಮೇಲೂ ನಂಬರ್ ಹಾಕಿರ್ತೀನಿ. ಸೊ ಪ್ಲೀಸ್ ಕಾಲ್ ವಿಸ್ಮಯ ಪ್ಲ್ಯಾನರ್ಸ್. ಯಾಕಂದರೆ ನನಗಂತೂ ತುಂಬ ಟ್ರಸ್ಟ್ ಬಂತು. ಯಾಕಂದರೆ ಇವತ್ತು ನಡೆದ ಕಾರ್ಯಕ್ರಮಕ್ಕೆ ಹಾಕೊಟ್ಟಿರೋ ಸೆಟ್ಟು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ತುಂಬ ಖುಷಿಪಟ್ಟರು. ಖಂಡಿತ. ಮಲ್ಲಿಗೆ ಒಂದು ಚೆಂಡೆ ಎಕ್ಸ್ಟ್ರಾ ಬೇಕಾ? ಕೈಗೆ ಸುತ್ತಲಿಕ್ಕ? ಕೈಗೆ ಉಡಿ. ಪ್ರಶಾಂತಮ್ಮ, ನಾನು ಹೇಳಿದೆ ಸುಮ್ಮನೆ ಕೂತ್ಕೋ. ನಾನು ಹೇಳಿದೆ ನಿಮ್ಮ ಮಗ ಎಷ್ಟು ಹುಷಾರಿದ್ದಾನೆ ಅಂದರೆ ಮಲ್ಲಿಗೆ ಹೂ ಬೇಕು ಅಂತ ಅಂದರು. ದೇವಿಕನಿಗೆ ಮಲ್ಲಿಗೆ ಹೂ ಏನು ಕೈಗೆ ಕಟ್ತೀರಾ ಅಂತ. ಅದಕ್ಕೆ ಇವನು ಹೇಳುದು ಅದು ಕೈಗೆ ಹುಡುಗಿಯರಿಗೆ ಕಟ್ತಾರ, ಹುಡುಗರಿಗೆ ಅಲ್ಲ ಅಂತ. ಹೌದಲ್ಲ ಅಂದರೆ ಇವನಿಗೆ ಗೊತ್ತು, ಇಷ್ಟು ಸಣ್ಣ ಹುಡುಗನಿಗೆ. ಅದು ನೀನು ಕಳಿಸಿದ್ಯಾ ಅಂತ? ನಾನಲ್ಲ, ಅಪ್ಪ ಹಾಗೆ ಆದರೆ ಮಗನೂ ಹಾಗೆ. ಇಲ್ಲಿ ನೋಡಿ, ಜೆನ್ಜಿ 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 ಇವರು ಡೆಂಜಿಡಿಯವರು. ಅಲ್ಲ ನೀನೆಂತ ಕಾಲಿಗೆ ಅವ್ರ ಫೋಟೋ ತೆಗಿಯೋಕೆ ನೀನು ಹಾಗೆ ಬರಬಾರ್ದಾ? ಮ್ಯಾಚ್ ಉಂಟಾ? ಅದು ಮ್ಯಾಚ್ ಇಲ್ಲ. ವೈಟ್ ಹಾಕೋ, ಇಲ್ಲಾಂದ್ರೆ ಚಡ್ಡಿ ಹಾಕಿದ್ದೆ ವೈಟ್. ಈಗ ವೇಸ್ಟ್ ಸ್ಟೆಪ್ಲರ್ ಹಾಕೋ ಹೀಗೆ ಹಂಗೆ ಮಾಡು ವೇಸ್ಟ್. ಮದುಮಗಳ ತಾಯಿ ಇಷ್ಟೇ ಹಂಗೆ ಅಲ್ಲ. ಈಗ ಮದುಮಗ ಅಮ್ಮನ ಅಮ್ಮ ನೋಡಿ ಎಷ್ಟು ಚಂದ. ಈಗ ವಿಶ್ ಮಾಡಿದ ಅಲ್ಲ, ರಾತ್ರಿ ಮಾಡಿದ್ದಾನೆ, ಇದು ಇವತ್ತಿದ್ದು. ಒಮ್ಮೆ ಕೈ ಕೊಡು ಮಾಡಿದ, ಹಾಗೆ ಹೀಗೆ ಬರ್ತಿದ್ದ. ನಮ್ಮ ಲಾಗಿಗೆ ಜಯಂತಿ ಅತ್ತೆ, ಸುಜಾತ ಅತ್ತೆ ಬಂದರೆ ಒಂದು ಕಳೆನೇ ಬೇರೆ. ಇವತ್ತು ಬರ್ತ್ಡೇಯಾ? ಖುಷಿ, ಹ್ಯಾಪಿ ಮ್ಯಾರಿಡ್ ಲೈಫ್. ಗೊತ್ತುಂಟು ಬರ್ತೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ
ಅಬ್ಬಾ ಇವರದೊಂದು ಅವನ ಎಕ್ಸ್ಪ್ರೆಷನ್ ನೋಡ ಅಯ್ಯೋ ಶಾರುಖ್ ಖಾನ್ ಅಂದ್ಕೊಂಡಿದ್ದಾನೆ. ಅಬ್ಬೋ ಅದು ಲೈಟ್ ಎಷ್ಟು ಬೀಳ್ತಾ ಉಂಟು ಅವನ ಮುಖಕ್ಕೆ. ಫೋಟೋ ತೆಗಿಲಿಕ್ಕೆ ಇವ ಪೋಸ್ ಕೊಡ್ತೀವಿ ಬಾ. ಎಕ್ಸ್ಪ್ರೆಷನ್ ಕಾಮಿಡಿ ಉಂಟು ಅನ್ನೋದು. ಹೀರೋ ಕೊಡು, ಹೀರೋ ತರ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅಲ್ಲ ಇವರನ್ನು ನೀವು ಸಂಪೇದವರಾ? ತುಲನಕ್ಕೆ ಆಗ್ತಾನೆ ನೀನು ಎಲ್ರಿಗೂ ಇದನ್ನೇ ಹೇಳುದಲ್ಲ. ನೋಡಿದಾಗ ಆಯ್ತಿಲ್ಲ, ನೋಡಿದಾಗ ಹಲೋ ಎವ್ರಿವನ್, ಇವತ್ತು ನನ್ನ ಈ ಎಂಗೇಜ್ಮೆಂಟ್ ಲುಕ್ ತುಂಬ ಬ್ಯೂಟಿಫುಲ್ ಆಗಿ ಶುಭ ಅವರು ಮಾಡಿದ್ದಾರೆ. ಇವ್ರದ್ದು ಪಾರ್ಲರ್ ಮಾಲಿಂಗೇಶ್ವರ ದೇವಸ್ಥಾನದ ಹತ್ರ ಶುಭ ಪಾರ್ಲರ್ ಅಂತ ಉಂಟು. ಈ ಲುಕ್ ನಿಮಗೆ ಬೇಕಿದ್ದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆಂದ ಮಾಡಿದ್ದಾರೆ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಲುಕ್. ನೋಡಿ, ಇಸ್ರೇಲಿಂದ ಗಣೇಶ್ ಅವರು ವಿಡಿಯೋ ಕಾಲಲ್ಲಿ ಇದ್ದಾರೆ. ಮಾವ, ಸೋದರ ಮಾವ, ನನಗೆ ಇವರಿದ್ದಾಗೆ. ಅವಳ ಅಣ್ಣ. ಇಸ್ರೇಲಿಂದವಾ? ಹೆಡ್ಫೋನ್ ಕಂಪಲ್ಸರಿ ಅಲ್ಲಿ. ಹುಡುಗನ ಕಡೆಯವರು ಬಂದ್ರು. ನಾನು ಬರೋದು ಲೇಟ್ ಆಯಿತು. ಹುಡುಗ ನೋಡಿಬಿಟ್ರು, ನನಗೆ ರಿಯಾಕ್ಷನ್ ತಗೊಳಕ್ಕಾಗಲಿಲ್ಲ. ಇಲ್ಲೇ ಇದ್ದಾಳೆ, ರೀಪ್ಲೇ ಮಾಡೋಣ, ಆಮೇಲೆ ರೀಪ್ಲೇ ತೋರಿಸಿ. ಎಷ್ಟು ಚಂದ ಇವಳು ಹೂದೋಟದಲ್ಲಿ ಎಂದು ಓಡಾಡಲೇಬೇಡ, ನಿನ್ ಹಿಂದೆ ಚಿಟ್ಟೆ ಬಂದು ಐ ಲವ್ ಯು ಅಂತಾವೆ. ಹೂದೋಟದಿಂದ ಹೂದೋಟದಲ್ಲಿ ಅವು ಪೂಜೆ ಆಗ್ತಾ ಉಂಟಲ್ಲ, ಸಾರಿ, ಪುರೋಹಿತರು ನಗ್ತ ಗುರಾಯಿಸ್ತಿದ್ದಾರೆ. ನೋಡಿ, ನಮ್ಮ ಮಕ್ಕಳ ಗುಂಪು ಎಲ್ಲರೂ ಇಲ್ಲೇ ಇದ್ದಾರೆ. ಅವಳು ನನ್ನ ಥರನೇ ಲಾಗರ್ ಆಗ್ತಾಳೆ ನೋಡಿ, ಪ್ರಸಿದ್ಧಿ. ತನಗಾಗಿ ಏನೂ ಅಲ್ಲ, ಬೇರೆಯವರಿಗೋಸ್ಕರ ಇರೋ ಒಂದು ಜೀವ ಇದು. ನೋಡಿ, ಈಗ ರೆಡಿ ಹಾಕ್ಕೊಂಡು ಬಂದಿದ್ದಾಳೆ ನೋಡಿ. ತಾನೆಷ್ಟು ಸಿಂಪಲ್ ಅನ್ನೋದನ್ನು ತನ್ನ ಉಡುಗೆಯಲ್ಲೇ ತೋರಿಸ್ತಿದ್ದಾಳೆ. ನೀನು ಗ್ರ್ಯಾಂಡ್ ಅಂದ್ಕೊಂಡೆ. ಚಂದ ಉಂಟು, ಸೂಪರ್ ಉಂಟು, ಸಿಂಪಲ್ ಆ್ಯಂಡ್ ಬ್ಯೂಟಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಲಾಸ್ಟಿಗೆ ಆಗಿ ಹೇಳ್ಬೇಕಷ್ಟೆ, ಮತ್ತೆ ಪ್ರಸಿದ್ಧಿ ಲಾಗ್ ಮಾಡುದು. ಓ, ಆಚೆ ಹೋಗ್ಬೇಕಂತೆ, ಸೈಡ್ ಹೋಗ್ಬೇಕಂತೆ. ವಸ್ತ್ರಜ್ಞ ಸೀರೆ ಫುಲ್ ಇನ್ನಿಬ್ಬರು ಬರ್ತಾರೆ, ಅವರು ಸುಟ್ಟುಕೊಂಡು ಬರ್ತಾರೆ. ನೋಡಿ, ಈಗ ಮಳೆ ಬರ್ತಿದೆ. ಈಗ ಸಮ್ಮರ್ ಸೌಮ್ಯ ರೈನ್ ಸೌಮ್ಯಾಗಿ ಬದಲಾಗಿದ್ದಾರೆ. ಏನು ಅಭಿಮಾನಿಗಳನ್ನ ಸಂಪಾದಿಸಿದ್ದೀರಾ ನೀವು. ಬಂದರೆ ಖುಷಿ ಪಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್. ಅಷ್ಟು ಒಂದು ಮ್ಯಾಜಿಕ್ ಮಾಡಿ. ಕಮೆಂಟ್ ಎಲ್ಲ ನೋಡ್ತಾ ಇರ್ತೇನೆ, ತುಂಬ ಖುಷಿ ಆಗ್ತದೆ ಕಮೆಂಟ್ ಎಲ್ಲ ನೋಡುವಾಗ. ಮೊನ್ನೆ ಮನೆಗೆ ನನ್ನ
ಹಸ್ಬೆಂಡ್ ಮನೆಗೆ ಹೋಗುವಾಗ ಎಲ್ಲರೂ ಹೇಳ್ತಿದ್ರು ನಮ್ಮ ಮನೆಯಿಂದಲೇ ಹೋದಾಗೆ ಆಯಿತು ಅಂತೇಳಿ, ಅದೇ ಫೀಲ್ ಕೊಡ್ತು ಅಂತ. ಅಳ್ತಿದ್ಯಾ? ತುಂಬ ಖುಷಿ ಆಯಿತು ಅವರು ಹೇಳುವಾಗ. ನಮಗೆ ಗೊತ್ತಿಲ್ಲದಾಗೆ ಈ ಹೆಣ್ಣು ಹುಡುಗ ಮತ್ತು ಹುಡುಗಿ ಮಾತಾಡೋದು ಎಂತ ಮಾತಾಡ್ತಿರ್ಬೋದು ಹೆಂಗೆ? ಅಲ್ಲ, ಇವರನ್ನು ಯಾರು ಇಷ್ಟು ಫ್ರೀ ಬಿಟ್ಟದ್ದು? ಇಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದಾರೆ, ಇಷ್ಟು ಫ್ರೀಯಾಗಿ ಹೀಗೆ ಮಾತಾಡ್ಲಿಕ್ಕೆ ಸಾಧ್ಯ? ರಿಂಗ್ ಹಾಕುವವರೆಗೂ ಮಾತಾಡುವಾಗಿಲ್ಲ, ರಿಂಗ್ ಹಾಕಿದ ಮೇಲೆ. ಹೌ ಈಸ್ ದ ಫೀಲಿಂಗ್? ಹೌ ಈಸ್ ದ ಫೀಲಿಂಗ್? ಹಾಯ್ ಸರ್. ಹಾಯ್. ಭಾರಿ ಚಂದ ಕಾಣ್ತಾಳೆ ಅಲ್ಲ ಬಾವು? ಗಂಟು ಬಾವು ಚಂದ ಕಾಣ್ತಾಳಲ್ಲ, ಹೇಳ್ಬೇಕಲ್ಲ ಅದನ್ನು. ಚಂದ ಕಾಣ್ತ. ಬರ್ತ್ಡೇಗೆ ಸಹ ವಿಶ್ ಮಾಡಲಿಲ್ಲ. ಮಾಡಿದೆ, ವಿಶ್ ಮಾಡಿದೆ ನಾನೇ ಹೇಳಿದ್ದು. ಹೀಗೆ ಇರ್ಬೇಕು ನೋಡು. ಅವಳಿಗೆ ಕೊಡಿ. ರಾತ್ರಿ ವಿಶ್ ಮಾಡಿದ್ದೆ. ಆಯ್ತಲ್ಲ, ಮತ್ತೆ ವಿಶ್ ಮಾಡಿದ ಮೇಲೆ ಮುಗಿದು. ಈಗ ಎಂತ ಫಿನಿಶ್ ಅಲ್ಲ ಹೇಳ್ಬೇಕು. ಬರ್ತದೆ. ಸುಮ್ಮನೆ ಕೂತ್ಕೊಳ್ಳಿ. ಯಾರು ಬಾಬು ನಿಮ್ಮ ಪರಿಚಯ ಮಾಡಿಸಿ? ಯಾರು? ಇಬ್ಬರು ನಂದು ಸಣ್ಣದ್ರಿಂದ ಫ್ರೆಂಡ್ಸ್ ಅವರಿಬ್ಬರು. ಫ್ರೆಂಡ್ಸ್ 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 ಬನ್ನಿ ಫ್ರೆಂಡ್ಸ್. A brother from another mother, my brother from another mother. ಇವರಿಬ್ಬರಿಗೆ ಮದುವೆ ಆಗಿದಾ? 5 ವರ್ಷ. 5? ಹಾಗಾದ್ರೆ ಬಂಟು ಬಾಬು ಭಾರಿ ಸ್ಪೀಡಲ್ಲಿದ್ದಾರೆ. ಹಾಯ್, ಹೇಗಿದ್ರು ಇವರು? ಯಾರು? ಆ ಟೈಮಲ್ಲಿ? ಯಾವ ಟೈಮಲ್ಲಿ? ಇವರದ್ದು ಸೀಕ್ರೆಟ್ ಇರ್ಬೋದು ನಿಮ್ಮ ಹತ್ರ. ಇಲ್ಲ, ನಾವು ಯಾವಾಗ ಒಂದೇ ಇಲ್ಲಕ್ಕ. ಹೌದಾ? ಹಾಗೆ ಸಹ ಆವಾಗ ಸಹ ಹಾಗೆ, ಈಗ ಸಹ ಹಾಗೆ. ಎಂತ ಇಲ್ಲ, ಫ್ರೆಂಡ್ಸ್ ಅಂದರೆ ಚೈಲ್ಡ್ಹುಡ್. ನಿಮ್ಮ ಮನೆ ಹತ್ರವೇ? ಹೇಗೆ ಗುರ್ತಾಯ್ತು ಗೊತ್ತಿಲ್ಲ, ಒಟ್ಟಿಗೆ ಆದಿ ಒಂದು ಟೈಮಲ್ಲಿ ಗೊತ್ತಾಗದು. ಸಣ್ಣದ್ರಿಂದ, ತುಂಬ ಸಣ್ಣದು. ಫಸ್ಟ್ ಮದುವೆ ಆಗ್ತಿದ್ದಾರೆ ಅಂದಾಗ, ಈ ಸಣ್ಣ ಏಜಲ್ಲಿ ಮದುವೆ ಆಗ್ತಿದ್ದಾರೆ ಅಂದಾಗ ನನಗೆ ಗೊತ್ತಿತ್ತು ಬೇಗ ಆಗ್ತಾನಂತ. ಅವಳನ್ನು ನೋಡಿ ಒಪ್ಪಿದ ಹಾಗೆ. ಹೌದಾ? ಮೊದಲೇ ಸ್ಕೆಚ್ ಇತ್ತು ಹೇಗೆ? ಇಲ್ಲ ಅದೆಲ್ಲ ಎಂತ ಇರಲಿ, ಸ್ಕೆಚ್ ಇದ್ರೆ ಹೇಳಲಿಕ್ಕೆ ಆಗ್ತದ? ಇದು ಯಾವುದೋ ಸ್ಕೆಚ್ ಆಗಿರ್ತದೆ. ಸ್ಕೆಚ್ ಆಗಿದೆ. ನಿಮ್ದು ಯಾವಾಗ? ನಿಮ್ದು ಅವ್ರದ್ದು 5 ವರ್ಷ ಬಿಟ್ಟಂತೆ. ನಿಮ್ದು ಅವ್ರದ್ದಾದ ಮೇಲೆ 6 ವರ್ಷ, 6ನೇ ವರ್ಷ. ಅವ್ರದ್ದು 5ನೇ ವರ್ಷಕ್ಕೆ ನಮ್ದು 6ನೇ ವರ್ಷ. ಅವಾಗ ನಿಮ್ಮ ಮಕ್ಕಳದ್ದು ಉಪನಯನ, ಅಟ್ಲೀಸ್ಟ್ ಮಾಮನವ್ರದ್ದು ಮದುವೆ ನೋಡ್ಲಿ ಅಂತ. ಅವಳು ಹೇಳ್ತಾಳೆ, ಈಗ ಅಕ್ಕ ಹೇಳ್ತಾಳೆ, ಕೇಳು. ಅಕ್ಕ ಹೇಳ್ತಾಳೆ. ಅಕ್ಕ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಈಗ ಮಾಮೇಶ್ವರದ ಅಂಗಳದಲ್ಲಿ ಸಂತೋಷಾಚಾರ್ಯವರ ಪುತ್ರಿ ನಕ್ಷತ್ರದಿಂದ ಹನುಮಗೀತೆ. ಜೋರಾದ ಚಪ್ಪಾಳೆ. ಪುತ್ತೂರಾಮರ ಬಂಡ ಮುತ್ತಿಯಲ್ಲ ಹನುಮಂದ ಅತ್ತಾಡಿಯಾಡಿದನೆ ಆಕಾಶಕ್ಕೆ. ಪುತ್ತೂರಾಮರ ಬಂಡ ಮುತ್ತಿಯಲ್ಲ ಹನುಮಂದ ಅತ್ತಾಡಿಯಾಡಿದನೆ ಆಕಾಶಕ್ಕೆ. ನಿದ್ರೆಗೈಯುವ ಸಮಯದಲ್ಲಿ ಎದ್ದು ಬಾರಂಬರೆ ಎದ್ದರಂತ ಸನನೆಲ್ಲ ಎಳಿದಾಟನೆ. ನಿದ್ದೆಗೈಯುವ ಸಮಯದಲ್ಲಿ ಎದ್ದು ಬಾರಂಬರೆ ಎದ್ದರಂತ ಸನನೆಲ್ಲ ಎಳಿದಾಟನೆ. ಪುತ್ತೂರಾಮರ ಬಂಡ ಮುತ್ತಿಯೊಲ್ಲ ಹನುಮಂದ ಅತ್ತಾಡಿಯಾಡಿದರೆ ಆಕಾಶಕ್ಕೆ. ಪುತ್ತೂರಾಮರ ಬಂಡ ಅಷ್ಟಾದಶಾಧ್ಯಾಯಿನಿ ಅಂಬತ್ವಾಮನು ಸಂದದಾಮಿ ಭಗವದ್ಗೀತೆ ಭಗವದ್ಗೀತೆ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಪುಲ್ಲಾರವಿಂದಾಯ ತಪರ್ದ ನೇತ್ರ ಏನ ತ್ವಯಾ ಭಾರತ ತೈಲ ಪೂರ್ಣ.
ಎಂಗೇಜ್ಮೆಂಟಿಗೆ ಬಂದು ಶಾಲೆಗಲ್ಲ. ಓಕೆ ನೋಡ ಈಗ ಫಸ್ಟ್ ಬಾಯ್ಸ್ ರೆಡಿ. ಬಾಯ್ಸ್ ಕಡೆಯಿಂದ ನಮ್ಮ ಕಡೆಯಿಂದ ಬರಲಿ. ರೂಮ್ ಸೈಡ್ ಸಾರಿ ರೂಮ್ ಸೈಡ್. ರೆಡಿ 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 1 2 3 ಸ್ಟಾರ್ಟ್. ರೆಡಿ ಜೋಶ್ ಇಲ್ಲ ಜೋಶ್ ಇಲ್ಲ ಜೋಶ್ ಇರೋರೆಲ್ಲ ಒಳಗಿದೆ. ಇದ್ದವರು ಸಾಕಡೆ ಓಕೆ ಈಗ ನೆಕ್ಸ್ಟ್ ಒಮ್ಮೆ ಕಲ್ಸಲಿಕ್ಕೆ ಪವರ್ ನೋಡ ಹೇಗುಂಟು ಮತ್ತೆ ನಿಮಗೆ ಅದು ಸೇರಕ್ಕೆ. ರೆಡಿ ಆರ್ ಯು ರೆಡಿ? Today is not just an engagement, but it's a special beginning of a beautiful couple forever. So let's make this moment forever memorable. Okay, ಈ moment ಅನ್ನು ಇನ್ನಷ್ಟು ನಾವು jolly ಆಗಿ ಎಂಜಾಯ್ ಮಾಡುವ. ಮದುಮಗಳ ತಂಗಿ ಪಿಂಕಿಯಿಂದ ಒಂದು ಅದ್ಭುತವಾದ ಹಾಡು. ದಯವಿಟ್ಟು ಎಲ್ಲ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಪಿಂಕಿ 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 ಬೆಂಕಿ ಬೆಂಕಿ ಪಿಂಕಿ ಬೆಂಕಿ ಬೆಂಕಿ ಪಿಂಕಿ ಇಲ್ಲೇ ಆಡ್ತೀಯಾ ಮತ್ತೆ ಅವ್ರಿಗೆ ಖುಷಿ ನೋಡಂತ. ನಂಗೆ ಈ ಸಾಂಗ್ ಹಾಡೋದ್ರ ಜೊತೆಗೆ ನಂಗೆ ಇವರ ಸ್ಮೈಲ್ ಇಷ್ಟ ಆಯ್ತು. ಹೀಗೆ ಸ್ಮೈಲ್ ಸ್ಟಾಪ್ ಆಯ್ತಾ? ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಓಕೆ, ಪಿಂಕಿಯಿಂದ ಹಾಡು. ರೆಡಿಯಾ ಪಿಂಕಿ? ರೆಡಿಯಾ? ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಏ ಜೋರಾದ ಚಪ್ಪಾಳೆ ನಮ್ಮ ಪಿಂಕಿಗೆ. ಪಿಂಕಿಗೆ ಪಿಂಕಿ ಬೆಂಕಿ ಬೆಂಕಿ ಪಿಂಕಿ ಪಿಂಕಿ ಪೆಂಗಿ. ಜೋರಾಗಡ್ ಹೇಗಿತ್ತು ಹಾಡು? ಹಾ ಒಳ್ಳೆದಿತ್ತು. ಒಳ್ಳೆದಿತ್ತ? ಕೇಳಲಿಕ್ಕೆ ಇಲ್ಲ ಮಾತಾಡಿ ನಿಮ್ಮದು. ಹೇಗಿತ್ತು ಹಾಡು? ಒಳ್ಳೆದಿತ್ತು ಅಷ್ಟೇ. ಅವ್ಳು ಬಾಯ್ಲಿಗಾಗ್ತಲ್ಲ. ಹಲೋ ಎವ್ರಿವನ್, ನಾನು ಇವತ್ತು ನಂದು ಎಂಗೇಜ್ಮೆಂಟ್ ಆಯಿತು. ಸೊ ಈ ಎಂಗೇಜ್ಮೆಂಟ್ ಲುಕ್ಕಿಗೆ ನನಗೊಂದು ಚೆರಿ ಆನ್ ಟಾಪ್ ಮೆಹಂದಿಯನ್ನು ವರ್ಷ ಅವ್ರು ಹಾಕಿದ್ದಾರೆ. ಫ್ಲರಿಶಿಂಗ್ ಹೆನ್ನ ನನ್ನ ಪ್ರೀತಿಯ ತಂಗಿ ವರ್ಷ ಹಾಕಿದ್ದಾಳೆ. ಐ ಆಮ್ ಸೋ ಹ್ಯಾಪಿ ವಿತ್ ದಿಸ್. ತುಂಬ ಚೆಂದ ಹಾಕಿದ್ದಾರೆ. ನಿಮಗೆ ಸಹ ಬೇಕಂತ ಇದ್ದರೆ ಮಂಗಳೂರು ಪುತ್ತೂರಲ್ಲೆಲ್ಲ ನೀವು ಇದ್ದರೆ, ನಿಮಗೆ ಈ ಥರ ಮೆಹಂದಿ ಹಾಕ್ಲಿಕ್ಕಿದ್ರೆ ಫ್ಲರಿಶಿಂಗ್ ಹೆನ್ನಕ್ಕೆ DM ಮಾಡಿ ಚಂದ ಮೆಹಂದಿ ಹಾಕಿಸ್ಕೊಳ್ಳಿ. ಥ್ಯಾಂಕ್ ಯು ವರ್ಷ, ಲವ್ ಯು. ಇದೀಗ ನಿಶ್ಚಿತಾರ್ಥ ಕಾರ್ಯಕ್ರಮ ಶುರುವಾಗುವ ಬಂದಿದೆ. ನಮ್ಮ ಮದುಮಗಳು ಮತ್ತು ಮದುಮಗ ಇಬ್ರು ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಈಗ ನಮ್ಮ ಬಂಟು ಭಾವನ ಫೇವರೇಟ್ ಸಾಂಗ್ ಚಂದ ಬಂದಿಲ್ಲ ಬೈಯುದು. ನಮ್ಮ ಮಾಮೇಶ್ವರದ ಫ್ಯಾಮಿಲಿ ಎಲ್ಲರೂ ಬನ್ನಿ, ಎಲ್ಲ ಎದುರು ಬನ್ನಿ. ಕನ್ನಡ ಏನು ಪುರೋಹಿತರು ಮಾತಾಡ್ತಾರೆ.
ಅದನ್ನು ಕೇಳಿಸ್ಕೊಳ್ಳೋಣ. ಓಂ ಭದ್ರಕರ್ಣೇ ವಿಷ್ಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷ್ಯಪರಿಜತ್ರಾಃ ಯಶೇಮದೇವಹಿರಂ ಯದಂ ತ್ರಿಶಾಂತಿಃ. ಕುಂಕುಮಾಂಕಿತ ಸುಲಗ್ನ ಪತ್ರಿಕೆ ಅಂತ ಈ ರೀತಿ ಬರೆದಿದೆ. ಇದನ್ನ ಎಲ್ಲರ ಮುಂದೆ ಇಡ್ತಾ ಇದ್ದೇವೆ. ಒಪ್ಪಿಗೆ ಹಸ್ತಾಕ್ಷರವನ್ನು ಜೋಡಿಸಿ ಬರೀಬೇಕು ಅಂತ ಹೇಳಿ ನಿಮಗೆ ವಿಜ್ಞಾಪನೆ. ಚಪ್ಪಾಳೆ ಚಪ್ಪಾಳೆ ಬೇಡವಾ ಇದಕ್ಕೆ? ಓ ಅಲ್ಲಿಂದ ಸಿಗ್ನಲ್ ಇವಳಿಗೆ ಸಿಗ್ನಲ್ ಕೊಡ್ತಿದ್ದಾರೆ ಅವರು. ನೀನ್ಯಾಕೆ ಅಲ್ಲಿ ಹೋಗಿದ್ದೆ? ಅದು ಹೇಗೂ ಇನ್ನೊಟ್ಟಿಗೆ ಅಲ್ಲ, ಅದಕ್ಕೆ ಒಟ್ಟಿಗೆ ನಮ್ಮನ್ನು ಬಿಟ್ಟದ್ದಿ. ಇದು ಸಾರಂಗಿ ಓ ಹಾಗೆಲ್ಲ ಇದೆಯಾ? ನೋಡಿ ಹಸ್ತಾಕ್ಷರ ತಗೋತಿದ್ದಾರೆ. ಮದುವೆ ಅಗ್ರಿಮೆಂಟ್. ಕೆ ಚಿಕನ್ ಅವರು ಜಗ್ಗ ಚಿಕನ್ ಸೈನ್ ಎಲ್ಲ ಬೇಕಾ? ಜಗ್ಗ ಚಿಕ್ಕ ದೇವಿಕನ ಚಿಕ್ಕಪ್ಪ ಅಂತೇಳಿ ಜಗ್ಗ ಚಿಕ್ಕ ಕೆ ಚಿಕ್ಕಂದು ಎಲ್ಲರದ್ದು ಸೈನ್ ಹಾಕಬೇಕು. ನೋಡಿ ಈ ಒಂದು ಕಾರ್ಯಕ್ರಮವನ್ನ ಇಸ್ರೇಲಿಂದ ಗಣೇಶ್ ಹಾಗೂ ಕತಾರಿಂದ ರೂಪೇಶ್ ಇಬ್ಬರು ಬಹಳ ದೂರದಿಂದ ಈ ಕಾರ್ಯಕ್ರಮನ ನೋಡ್ತಿದ್ದಾರೆ. ಅವರು ಅಲ್ಲಿಂದಲೇ ತಾವು ಮಿಸ್ ಮಾಡ್ಕೊತಿದ್ದೀವಿ ಈ ಕಾರ್ಯಕ್ರಮನ ಅಂತ ಬಹಳ ಬೇಜಾರಲ್ಲಿ ಮತ್ತೆ ಅದೇ ರೀತಿಯಾದ ಖುಷಿಯಲ್ಲಿ ಅವರ ಶುಭ ಹಾರೈಸ್ತಿದ್ದಾರೆ. ಕತ್ತಾರಿಂದ ಗಣೇಶ್ ಹಾಗೂ ಕತ್ತಾರಿಂದ ರೂಪೇಶ್ ಮತ್ತು ಗಣೇಶ್ ಇಬ್ಬರಿಗೂ ಇಸ್ರೇಲಿಂದ ಗಣೇಶ್ ಇಬ್ಬರಿಗೂ ಮಾಮೇಶ್ವರ ನೆಲದಿಂದ ಅವರಿಗೆ ಶುಭ ಹಾರೈಸೋಣ. ಎಲ್ಲರೂ ಕೂಗು ಹೇಳೋಣ ಅವರಿಗೆ ತಲುಪ್ತೀವಿ. ಕುತ್ತಾರ್ ಅಲ್ಲ ಚಿಕ್ಕ ಕತ್ತಾರ್. ಇಸ್ರೇಲ್ ಗಣೇಶ್ ಅವ್ರು ನೋಡಿ, ಇವರು ಪಾಪ ಅಲ್ಲಿಂದ ನೋಡ್ತಿದ್ದಾರೆ. ಹೆಡ್ಫೋನ್ ಎಲ್ಲಿಂಟು? ಕೇಶವಾಯ ನಮ ಅಂತ ನಿಮ್ಮನ್ನಲ್ಲ, ನನ್ನನ್ನು ಕರೆದಾಗ ನಾನು ಹೋಗು ಅಂದಾಜಲ್ಲಿದ್ದೆ. ಸಿಗ್ನಲ್ ಮಾಡ್ತಾರೆ ಅಡ್ಡೆಡು. ಉಂಗುರ ಹಾಕಿದ ಮೇಲೆ ಅತ್ತೆ ಅತ್ತೆ ಸಿಗ್ನಲ್ ಅನ್ಪೇರು ಅಂತ ಉಂಗುರ ಹಾಕಿದ ಮೇಲೆ ಸಿಗ್ನಲ್ ಸ್ವೀಕರಿಸ್ಬೇಡ. ಉಂಗುರ ಹಾಕಿದ ಮೇಲೆ ಸಿಗ್ನಲ್ ನೋಡಬಾರ್ದು ಆಚೆ, ಈಗ ಆಚೆ ನೋಡಬಾರ್ದು. ಈಗ ಆಚೆ ತಲೆ ದೇಕ ನಾಚಿಕೆ ಬೇಕು ಸ್ವಲ್ಪ. ತಲೆ ಬಗ್ಗಿಸು, ಕಾಲಲ್ಲಿ ಕಿರಿ. ಏ